ತೆಂಗಿನ ಮರ ಏರಿ ಯುವಕನೊಬ್ಬ ಹೈಡ್ರಾಮಾ ಸೃಷ್ಟಿ ಮಾಡಿರುವ ಘಟನೆ ಗದಗದ ವಿವೇಕಾನಂದ ನಗರ ಬಡಾವಣೆಯಲ್ಲಿ ನಡೆದಿದೆ. ತೆಂಗಿನ ಮರ ಏರಿ ಕೂತಿದ್ದಾನೆ ಬಸವರಾಜ್ ಅನ್ನೋ ಯುವಕ. ಈತನನ್ನ ಕಳ್ಳ ಅಂತ ಹೇಳಿ ಬೆನ್ನತ್ತಿದ್ದಾರಂತೆ ಸ್ಥಳೀಯರು. ಈ ವೇಳೆ ಭಯದಿಂದ ಮರ ಏರಿದ್ದಾನೆ ಬಸವರಾಜ್. ಮುಂಜಾನೆ 4 ಗಂಟೆಗೆ ಮರ ಹತ್ತಿ ಕೂತಿದ್ದಾನೆ ವ್ಯಕ್ತಿ. ಕೆಳಗಿಳಿಯೋಕೆ ಪರದಾಡ್ತಾ ಇದ್ದಾನೆ. ಬೆಳಗಾವಿ ಜಿಲ್ಲೆ ಗಬ್ಬೂರಿನ ನಿವಾಸಿ ಈತ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಯುವಕನನ್ನ ರಕ್ಷಿಸಿದ್ದಾರೆ. ವಿಧಾನಸಭಾ ಪ್ರತಿನಿಧಿ ಮಂಜು ಪತ್ತಾರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ಜೀವ ಭಯ, ಮತ್ತೊಂದು ಕಡೆಯಲ್ಲಿ ಜನರಿಂದ ತಪ್ಪಿಸಿಕೊಳ್ಳೋ ಉಪಾಯ. ಮರ ಏರಿದ್ದ ಕೆಳಗಿಳಿಸದ ಹೇಗೆ ಅಂತ ಹೇಳಿ ಮಂಜು. ಹೌದು ಸ್ಮಿತಾ, ಏನಂದ್ರೆ ಗದಗ ನಗರದ ವಿವೇಕಾನಂದ ನಗರದಲ್ಲಿ ಒಂದು ಘಟನೆ ನಡೆದಿದೆ. ಏನು ಬೆಳಗಿನ ಜಾವ 2 ರಿಂದ 3, 4 ಗಂಟೆ ಸುಮಾರಿಗೆ ಈತ ಅದೇ ಒಂದು ವಿವೇಕಾನಂದ ಬಡಾವಣೆಯಲ್ಲಿ ಓಡಾಡ್ತಾ ಇದ್ದ. ಸ್ಥಳೀಯರು ಈತನನ್ನು ನೋಡಿದಾಗ ಈತನನ್ನು ಬೆನ್ನಡ್ತಾರೆ. ಆ ಸಮಯದಲ್ಲಿ ಒಂದು ಮನೆಯ ಪಕ್ಕದಲ್ಲಿರುವಂತಹ ತೆಂಗಿನ ಮರ ಏರಿ ಆತ ಕುತ್ಕೋತಾನೆ. ಅಲ್ಲಿಂದ ಏನು ಜನರು ಕೂಡ ಗದಗ ಬಡಾವಣೆ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಅದೇ ರೀತಿಯಾಗಿ ಅಗ್ನಿಶಾಮಕ ದಳದ ಪೊಲೀಸರಿಗೂ ಕೂಡ ಮಾಹಿತಿ ನೀಡ್ತಾರೆ. ಆತ ಏನು ಕಳ್ಳತನ ಮಾಡಲು ಯತ್ನಿಸಿದ್ದ ಮತ್ತು ಕಳ್ಳ ಅಂತ ಹೇಳಿ ಜನರು ಅನ್ಕೊಂಡಿದ್ದಕ್ಕಾಗಿ ಆತ ಮರವೇರಿ ಕುತ್ಕೊಂಡಿದ್ದ. ಸಾಕಷ್ಟು ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಅದಾದ ನಂತರ ಆತ ತೆಂಗಿನ ಮರ ಏರಿದ ನಂತರ ಇಳಿಯಲು ಕೂಡ ಆತನಿಗೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅಗ್ನಿಶಾಮಕ ದಳದವರು ಸತತ 2 ಗಂಟೆಗಳ ಕಾರ್ಯಾಚರಣೆ ಮಾಡಿ ಏನಿ ಮುಖಾಂತರ ಆತನ ತಲೆಗಿಳಿಸುವಂತ ಕೆಲಸ ಮಾಡಿದ್ರು. ಆತ ತಲೆಗಿಳಿದ ನಂತರ ಇಲ್ಲ, ನಾನು ಬೇರೆ ಕಡೆಯಿಂದ ಬಂದಿದ್ದೆ ಅಂತೇಳಿ ಸುಳ್ಳು ಕತೆ ಹೇಳ್ತಾ ಇದ್ದ. ಆದ್ರೆ ಹೇಳೋ ಪ್ರಕಾರ 3-4 ಮನೆಗಳನ್ನ ಡೋರ್ ಕೂಡ ಬಾರಿಸಿದ್ದ, ಕಳ್ಳತನಕ್ಕೆ ಯತ್ನ ಮಾಡಿದ್ದ ಅಂತೇಳಿ ಆರೋಪ ಮಾಡಿದ್ದಾರೆ. ಸದ್ಯ ಇವಾಗ ಬಡಾವಣೆ ಪೊಲೀಸರಿಗೆ ಏನು ಬಸವರಾಜ್ ಸೊಲ್ಲಾಪುರ್ ಅಂತೇನಿದ್ದಾನೆ, ಈತನನ್ನು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರಾತ್ರೋರಾತ್ರಿ ಇಡೀ ಪ್ರದೇಶದಲ್ಲಿ ಈತ ಒಬ್ಬನೇ ಓಡಾಡ್ತಾ ಇದ್ದ. ಹೀಗಾಗಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈತ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದ ಅಂತ ಹೇಳಿ ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇವಾಗ ಬಡಾವಣೆ ಪೊಲೀಸರು ಸದ್ಯ ಬಸವರಾಜನನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈತನ ಹೈಡ್ರಾಮಾಕ್ಕೆ ಬೆಳಗ್ಗೆ ಸಾಕಷ್ಟು ಜನರು ಕೂಡ ಅಲ್ಲಿ ಆತಂಕಕ್ಕೆ ಒಳಗಾಗಿದ್ರು. ಯಾಕಂತಂದ್ರೆ ಈತ ಈ ತೆಂಗಿನ ಮರ ಏರಿದ ನಂತರ ಇಳಿಯಲು ಆಗ್ತಾ ಇರಲಿಲ್ಲ. ಹೀಗಾಗಿ ಆತ ಅಲ್ಲೇ ಕುತ್ಕೊಂಡು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಈತನನ್ನು ಸುರಕ್ಷಿತವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೆಳಗೆ ಇಳಿಸಿ ಇವಾಗ ಬೆಟಗೇರಿ ಬಡಾವಣಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಂತಾನೆ ಹೇಳ್ಬೋದು. ಧನ್ಯವಾದ ಮಂಜು ಪತ್ತಾರ್ ಮಾಹಿತಿಗಾಗಿ. ತೆಂಗಿನ ಮರ ಏರಿ ಯುವಕನೊಬ್ಬ ಹೈಡ್ರಾಮಾ ಸೃಷ್ಟಿ ಮಾಡಿರುವ ಘಟನೆ ಗದಗದ ವಿವೇಕಾನಂದ ನಗರ ಬಡಾವಣೆಯಲ್ಲಿ ನಡೆದಿದೆ. ತೆಂಗಿನ ಮರ ಏರಿ ಕೂತಿದ್ದಾನೆ ಬಸವರಾಜ್ ಅನ್ನೋ ಯುವಕ. ಈತನನ್ನ ಕಳ್ಳ ಅಂತ ಹೇಳಿ ಬೆನ್ನತ್ತಿದ್ದಾರಂತೆ ಸ್ಥಳೀಯರು. ಈ ವೇಳೆ ಭಯದಿಂದ ಮರ ಏರಿದ್ದಾನೆ ಬಸವರಾಜ್. ಮುಂಜಾನೆ 4 ಗಂಟೆಗೆ ಮರ ಹತ್ತಿ ಕೂತಿದ್ದಾನೆ ವ್ಯಕ್ತಿ. ಕೆಳಗಿಳಿಯೋಕೆ ಪರದಾಡ್ತಾ ಇದ್ದಾನೆ. ಬೆಳಗಾವಿ ಜಿಲ್ಲೆ ಗಬ್ಬೂರಿನ ನಿವಾಸಿ ಈತ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಯುವಕನನ್ನ ರಕ್ಷಿಸಿದ್ದಾರೆ. ವಿಧಾನಸಭಾ ಪ್ರತಿನಿಧಿ ಮಂಜು ಪತ್ತಾರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ಜೀವ ಭಯ, ಮತ್ತೊಂದು ಕಡೆಯಲ್ಲಿ ಜನರಿಂದ ತಪ್ಪಿಸಿಕೊಳ್ಳೋ ಉಪಾಯ. ಮರ ಏರಿದ್ದ ಕೆಳಗಿಳಿಸದ ಹೇಗೆ ಅಂತ ಹೇಳಿ ಮಂಜು. ಹೌದು ಸ್ಮಿತಾ, ಏನಂದ್ರೆ ಗದಗ ನಗರದ ವಿವೇಕಾನಂದ ನಗರದಲ್ಲಿ ಒಂದು ಘಟನೆ ನಡೆದಿದೆ. ಏನು ಬೆಳಗಿನ ಜಾವ 2 ರಿಂದ 3, 4 ಗಂಟೆ ಸುಮಾರಿಗೆ ಈತ ಅದೇ ಒಂದು ವಿವೇಕಾನಂದ ಬಡಾವಣೆಯಲ್ಲಿ ಓಡಾಡ್ತಾ ಇದ್ದ. ಸ್ಥಳೀಯರು ಈತನನ್ನು ನೋಡಿದಾಗ ಈತನನ್ನು ಬೆನ್ನಡ್ತಾರೆ. ಆ ಸಮಯದಲ್ಲಿ ಒಂದು ಮನೆಯ ಪಕ್ಕದಲ್ಲಿರುವಂತಹ ತೆಂಗಿನ ಮರ ಏರಿ ಆತ ಕುತ್ಕೋತಾನೆ. ಅಲ್ಲಿಂದ ಏನು ಜನರು ಕೂಡ ಗದಗ ಬಡಾವಣೆ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಅದೇ ರೀತಿಯಾಗಿ ಅಗ್ನಿಶಾಮಕ ದಳದ ಪೊಲೀಸರಿಗೂ ಕೂಡ ಮಾಹಿತಿ ನೀಡ್ತಾರೆ. ಆತ ಏನು ಕಳ್ಳತನ ಮಾಡಲು ಯತ್ನಿಸಿದ್ದ ಮತ್ತು ಕಳ್ಳ ಅಂತ ಹೇಳಿ ಜನರು ಅನ್ಕೊಂಡಿದ್ದಕ್ಕಾಗಿ ಆತ ಮರವೇರಿ ಕುತ್ಕೊಂಡಿದ್ದ. ಸಾಕಷ್ಟು ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಅದಾದ ನಂತರ ಆತ ತೆಂಗಿನ ಮರ ಏರಿದ ನಂತರ ಇಳಿಯಲು ಕೂಡ ಆತನಿಗೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅಗ್ನಿಶಾಮಕ ದಳದವರು ಸತತ 2 ಗಂಟೆಗಳ ಕಾರ್ಯಾಚರಣೆ ಮಾಡಿ ಏನಿ ಮುಖಾಂತರ ಆತನ ತಲೆಗಿಳಿಸುವಂತ ಕೆಲಸ ಮಾಡಿದ್ರು. ಆತ ತಲೆಗಿಳಿದ ನಂತರ ಇಲ್ಲ, ನಾನು ಬೇರೆ ಕಡೆಯಿಂದ ಬಂದಿದ್ದೆ ಅಂತೇಳಿ ಸುಳ್ಳು ಕತೆ ಹೇಳ್ತಾ ಇದ್ದ. ಆದ್ರೆ ಹೇಳೋ ಪ್ರಕಾರ 3-4 ಮನೆಗಳನ್ನ ಡೋರ್ ಕೂಡ ಬಾರಿಸಿದ್ದ, ಕಳ್ಳತನಕ್ಕೆ ಯತ್ನ ಮಾಡಿದ್ದ ಅಂತೇಳಿ ಆರೋಪ ಮಾಡಿದ್ದಾರೆ. ಸದ್ಯ ಇವಾಗ ಬಡಾವಣೆ ಪೊಲೀಸರಿಗೆ
ಪೊಲೀಸರಿಗೆ ಏನು ಬಸವರಾಜ್ ಸೊಲ್ಲಾಪುರ್ ಅಂತೇನಿದ್ದಾನೆ ಈತನನ್ನು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರಾತ್ರೋರಾತ್ರಿ ಇಡೀ ಪ್ರದೇಶದಲ್ಲಿ ಈತ ಒಬ್ಬನೇ ಓಡಾಡ್ತಾ ಇದ್ದ. ಹೀಗಾಗಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈತ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದ ಅಂತ ಹೇಳಿ ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇವಾಗ ಬಡಾವಣೆ ಪೊಲೀಸರು ಸದ್ಯ ಬಸವರಾಜನನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈತನ ಹೈಡ್ರಾಮಾಕ್ಕೆ ಬೆಳಗ್ಗೆ ಸಾಕಷ್ಟು ಜನರು ಕೂಡ ಅಲ್ಲಿ ಆತಂಕಕ್ಕೆ ಒಳಗಾಗಿದ್ರು. ಯಾಕಂತಂದ್ರೆ ಈತ ಈ ತೆಂಗಿನ ಮರ ಏರಿದ ನಂತರ ಇಳಿಯಲು ಆಗ್ತಾ ಇರಲಿಲ್ಲ. ಹೀಗಾಗಿ ಆತ ಅಲ್ಲೇ ಕುತ್ಕೊಂಡು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಈತನನ್ನು ಸುರಕ್ಷಿತವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೆಳಗೆ ಇಳಿಸಿ ಇವಾಗ ಬೆಟಗೇರಿ ಬಡಾವಣಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಂತಾನೆ ಹೇಳ್ಬೋದು. ಧನ್ಯವಾದ ಮಂಜು ಪತಾರ್ ಮಾಹಿತಿಗಾಗಿ. ತೆಂಗಿನ ಮರ ಏರಿ ಯುವಕನೊಬ್ಬ ಹೈಡ್ರಾಮಾ ಸೃಷ್ಟಿ ಮಾಡಿರುವ ಘಟನೆ ಗದಗದ ವಿವೇಕಾನಂದ ನಗರ ಬಡಾವಣೆಯಲ್ಲಿ ನಡೆದಿದೆ. ತೆಂಗಿನ ಮರ ಏರಿ ಕೂತಿದ್ದಾನೆ ಬಸವರಾಜ್ ಅನ್ನೋ ಯುವಕ. ಈತನನ್ನ ಕಳ್ಳ ಅಂತ ಹೇಳಿ ಬೆನ್ನತ್ತಿದ್ದಾರಂತೆ ಸ್ಥಳೀಯರು. ಈ ವೇಳೆ ಭಯದಿಂದ ಮರ ಏರಿದ್ದಾನೆ ಬಸವರಾಜ್. ಮುಂಜಾನೆ 4 ಗಂಟೆಗೆ ಮರ ಹತ್ತಿ ಕೂತಿದ್ದಾನೆ ವ್ಯಕ್ತಿ. ಕೆಳಗಿಳಿಯೋಕೆ ಪರದಾಡ್ತಾ ಇದ್ದಾನೆ. ಬೆಳಗಾವಿ ಜಿಲ್ಲೆ ಗಬ್ಬೂರಿನ ನಿವಾಸಿ ಈತ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಯುವಕನನ್ನ ರಕ್ಷಿಸಿದ್ದಾರೆ. ವಿಧಾನಸಭಾ ಪ್ರತಿನಿಧಿ ಮಂಜು ಪತ್ತಾರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ಜೀವ ಭಯ, ಮತ್ತೊಂದು ಕಡೆಯಲ್ಲಿ ಜನರಿಂದ ತಪ್ಪಿಸಿಕೊಳ್ಳೋ ಉಪಾಯ. ಮರ ಏರಿದ್ದ ಕೆಳಗಿಳಿಸೋದು ಹೇಗೆ ಅಂತ ಹೇಳಿ ಮಂಜು. ಹೌದು ಸ್ಮಿತಾ, ಏನಂದ್ರೆ ಗದಗ ನಗರದ ವಿವೇಕಾನಂದ ನಗರದಲ್ಲಿ ಒಂದು ಘಟನೆ ನಡೆದಿದೆ. ಏನು ಬೆಳಗಿನ ಜಾವ 2 ರಿಂದ 3, 4 ಗಂಟೆ ಸುಮಾರಿಗೆ ಈತ ಅದೇ ಒಂದು ವಿವೇಕಾನಂದ ಬಡಾವಣೆಯಲ್ಲಿ ಓಡಾಡ್ತಾ ಇದ್ದ. ಸ್ಥಳೀಯರು ಈತನನ್ನು ನೋಡಿದಾಗ ಈತನನ್ನು ಬೆನ್ನಡ್ತಾರೆ. ಆ ಸಮಯದಲ್ಲಿ ಒಂದು ಮನೆಯ ಪಕ್ಕದಲ್ಲಿರುವಂತಹ ತೆಂಗಿನ ಮರ ಏರಿ ಆತ ಕುತ್ಕೋತಾನೆ. ಅಲ್ಲಿಂದ ಏನು ಜನರು ಕೂಡ ಗದಗ ಬಡಾವಣೆ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಅದೇ ರೀತಿಯಾಗಿ ಅಗ್ನಿಶಾಮಕ ದಳದ ಪೊಲೀಸರಿಗೂ ಕೂಡ ಮಾಹಿತಿ ನೀಡ್ತಾರೆ. ಆತ ಏನು ಕಳ್ಳತನ ಮಾಡಲು ಯತ್ನಿಸಿದ್ದ ಮತ್ತು ಕಳ್ಳ ಅಂತ ಹೇಳಿ ಜನರು ಅನ್ಕೊಂಡಿದ್ದಕ್ಕಾಗಿ ಆತ ಮರವೇರಿ ಕುತ್ಕೊಂಡಿದ್ದ. ಸಾಕಷ್ಟು ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಅದಾದ ನಂತರ ಆತ ತೆಂಗಿನ ಮರ ಏರಿದ ನಂತರ ಇಳಿಯಲು ಕೂಡ ಆತನಿಗೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅಗ್ನಿಶಾಮಕ ದಳದವರು ಸತತ 2 ಗಂಟೆಗಳ ಕಾರ್ಯಾಚರಣೆ ಮಾಡಿ ಏನಿ ಮುಖಾಂತರ ಆತನ ತಲೆಗಿಳಿಸುವಂತ ಕೆಲಸ ಮಾಡಿದ್ರು. ಆತ ತಲೆಗಿಳಿದ ನಂತರ ಇಲ್ಲ ನಾನು ಬೇರೆ ಕಡೆಯಿಂದ ಬಂದಿದ್ದೆ ಅಂತೇಳಿ ಸುಳ್ಳು ಕತೆ ಹೇಳ್ತಾ ಇದ್ದ. ಆದ್ರೆ ಹೇಳೋ ಪ್ರಕಾರ 3-4 ಮನೆಗಳನ್ನ ಡೋರ್ ಕೂಡ ಬಾರಿಸಿದ್ದ, ಕಳ್ಳತನಕ್ಕೆ ಯತ್ನ ಮಾಡಿದ್ದ ಅಂತೇಳಿ ಆರೋಪ ಮಾಡಿದ್ದಾರೆ. ಸದ್ಯ ಇವಾಗ ಬಡಾವಣೆ ಪೊಲೀಸರಿಗೆ ಏನು ಬಸವರಾಜ್ ಸೊಲ್ಲಾಪುರ್ ಅಂತೇನಿದ್ದಾನೆ ಈತನನ್ನು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರಾತ್ರೋರಾತ್ರಿ ಇಡೀ ಪ್ರದೇಶದಲ್ಲಿ ಈತ ಒಬ್ಬನೇ ಓಡಾಡ್ತಾ ಇದ್ದ. ಹೀಗಾಗಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈತ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದ ಅಂತ ಹೇಳಿ ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇವಾಗ ಬಡಾವಣೆ ಪೊಲೀಸರು ಸದ್ಯ ಬಸವರಾಜನನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈತನ ಹೈಡ್ರಾಮಾಕ್ಕೆ ಬೆಳಗ್ಗೆ ಸಾಕಷ್ಟು ಜನರು ಕೂಡ ಅಲ್ಲಿ